ಎರಡು ಚಾರ್ಟ್ ನ ಕಂಪ್ಯಾರಿಸನ್ ನ ಮಾಡಬಹುದು. ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ಅಥವಾ ಇನ್ವೆಸ್ಟರ್ಸ್ ಬಂದು ಕ್ಯಾಂಡಲ್ ಸ್ಟಿಕ್ಸ್ ನ ಯೂಸ್ ಮಾಡ್ತಾರೆ. ಓವರ್ ಸೋಲ್ಡ್ ಮತ್ತೆ ಓವರ್ ಬಾಟ್ಸ್ ನ ಇಂಡಿಕೇಟ್ ಮಾಡೋದಕ್ಕೋಸ್ಕರ RSI ನ ಯೂಸ್ ಮಾಡ್ತಾರೆ. ಪರ್ಟಿಕ್ಯುಲರ್ ಪ್ರೈಸ್ ಬಂದಾಗ ನಮಗೆ ಅಲರ್ಟ್ ಮಾಡಬೇಕು, ಅದಕ್ಕೋಸ್ಕರ ಅಲರ್ಟ್ ಸಿಂಬಲ್ ನ ಯೂಸ್ ಮಾಡ್ತಾರೆ. ಕ್ಯಾಲ್ಪರ್ ಗಳಿಗೆ ಸಿಂಗಲ್ ಸ್ಕ್ರೀನ್ ಇದ್ರೆ ಸಾಕಾಗಲ್ಲ, ಅವ್ರಿಗೆ ಮೂರ್ ಸ್ಕ್ರೀನ್ ಬೇಕಾಗುತ್ತೆ. ನ್ಯೂಟ್ರಲ್ ಅಂದ್ರೆ ಬೈ ಇಲ್ಲ ಸೆಲ್ಲು ಇಲ್ಲ ಅಂತ ಅರ್ಥ. ಎರಡು ಲೋಗಳು ಟಚ್ ಆಗೋ ತರ ಲೈನ್ ಡ್ರಾ ಮಾಡಿದ್ರೆ ಅದನ್ನ ಟ್ರೆಂಡ್ ಲೈನ್ ಅಂತ ಕರೀತಾರೆ. ಹೀಟ್ ಮ್ಯಾಪ್ ಅಂತ ಬರುತ್ತೆ, ಅಂದ್ರೆ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಎಷ್ಟು ಸ್ಟಾಕ್ಸ್ ಇದಾವೆ. ಒಂದು ಟ್ರೇಡಿಂಗ್ ವ್ಯೂ ನಲ್ಲಿ ಟ್ರಿಕ್ ಏನಂದ್ರೆ ನೀವು ಇದರಲ್ಲಿ ಪೇಪರ್ ಟ್ರೇಡಿಂಗ್ ಸಹ ಮಾಡಬಹುದು. ನಮಸ್ಕಾರ ಟ್ರೇಡರ್ಸ್, ನಾನು ನಿಮ್ಮ ಸೂರಜ್ ಮಹೇಶ್, ಕೋ-ಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಹಾಗೂ ಒಬ್ಬ NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಅನಲಿಸ್ಟ್. ನನ್ನ 5 ರಿಂದ 6 ವರ್ಷದ ಸ್ಟಾಕ್ ಮಾರ್ಕೆಟಿನ ಜರ್ನಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿ 3 ವರ್ಷಗಳಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 5 ರಿಂದ 6 ಸಾವಿರ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಒಂದು ಜ್ಞಾನವನ್ನು ಹಂಚಿದ್ದೀವಿ. ಹಾಗೂ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ, ಯಾವುದೇ ಥರ ನಿಮಗೆ ಪ್ರಚೋದನೆಗೊಳಿಸೋದಕ್ಕಾಗಿರೋದಿಲ್ಲ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಬಂದಾಗ ಸೊ ಯಾವುದೇ ಮಾರ್ಕೆಟ್ ಆಗಿರ್ಬೋದು, ಇಕ್ವಿಟಿ ಮಾರ್ಕೆಟ್ ಆಗಲಿ, ಡೆರಿವೇಟಿವ್ ಮಾರ್ಕೆಟ್ ಆಗಲಿ, ಕಮೋಡಿಟಿ ಮಾರ್ಕೆಟ್ ಆಗಲಿ, ಫಾರೆಕ್ಸ್ ಆಗಲಿ, ಕ್ರಿಪ್ಟೋ ಆಗಲಿ, ನಮಗೆ ಒಬ್ಬ ಟ್ರೇಡರ್ಗೆ, ಇನ್ವೆಸ್ಟರ್ಗೆ ಚಾರ್ಟ್ ಅನಾಲಿಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಚಾರ್ಟ್ ಅನಾಲಿಸಿಸ್ ಮಾಡ್ಲಿಕ್ಕೆ ನಮಗಿರೋ ಬೆಸ್ಟ್ ವೆಪನ್ ಅಂದ್ರೆ ಟ್ರೇಡಿಂಗ್ ವ್ಯೂ. ಸೊ ಇವತ್ತು ಟ್ರೇಡಿಂಗ್ ವ್ಯೂ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ಸೊ ಈಗ ಟ್ರೇಡಿಂಗ್ ವ್ಯೂ ಓಪನ್ ಮಾಡೋದು ಹೇಗೆ? ಸೊ ಗೂಗಲ್ ಹೋಗ್ಬಿಟ್ಟು in.tradingview.com ಅಂತ ಟೈಪ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಬರುತ್ತೆ. ಇಲ್ಲಿ ಕೆಳಗಡೆ ಟ್ರೇಡಿಂಗ್ ವ್ಯೂ ಅಂತ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರ ಪೇಜ್ ಓಪನ್ ಆಗುತ್ತೆ, ಟ್ರೇಡಿಂಗ್ ವ್ಯೂ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮೇಜರ್ ಇಂಡಿಸಸ್ ಕಾಣಿಸುತ್ತೆ, ಲೆಫ್ಟ್ ಅಲ್ಲಿ ನಿಫ್ಟಿ ಕಾಣಿಸ್ತಾ ಇದೆ ವಿತ್ ಸ್ಪಾಟ್ ಪ್ರೈಸ್. ಸೊ ನನಗೆ ಈಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ಬೇಕು. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ಬೇಕಾದ್ರೆ ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಸರ್ಚ್ ಆಪ್ಷನ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಟೈಪ್ ಮಾಡಿ. ಬ್ಯಾಂಕ್ ನಿಫ್ಟಿ ಚಾರ್ಟ್. ಸೊ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್. ಈ ಆಪ್ಷನ್ಸ್ ಎಲ್ಲ ಏನ್ ಹೇಳುತ್ತೆ, ಈ ಅಪ್ ಸೈಡ್ ಇರೋ ಆಪ್ಷನ್ಸ್ ಏನ್ ಹೇಳುತ್ತೆ, ರೈಟ್ ಸೈಡ್ ಇರೋ ಆಪ್ಷನ್ಸ್ ಏನ್ ಹೇಳುತ್ತೆ, ಲೆಫ್ಟ್ ಅಲ್ಲಿ ಇರೋ ಆಪ್ಷನ್ಸ್ ಏನ್ ಹೇಳುತ್ತೆ ಅಂತ 1 by 1 ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಇಲ್ಲಿ ನನಗೆ ಬ್ಯಾಂಕ್ ನಿಫ್ಟಿ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ನನಗೆ ಬ್ಯಾಂಕ್ ನಿಫ್ಟಿ ಬೇಡ, ನನಗೆ ಬೇರೆ ಸ್ಟಾಕ್ ಬೇಕು, ನನಗೆ HDFC ಸ್ಟಾಕ್ ಬೇಕು. ಆಗ ಏನ್ ಮಾಡ್ಬೇಕು? ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಮೇಲೆ ಕ್ಲಿಕ್ ಮಾಡಿ HDFC ಬ್ಯಾಂಕ್ ಅಂತ ಟೈಪ್ ಮಾಡಿ. ಸೊ ಬಂದ್ಬಿಡುತ್ತೆ ಅಲ್ಲಿ ಸ್ಟಾಕ್ NSE. ಕ್ಲಿಕ್ ಮಾಡಿದ್ರೆ HDFC ಸ್ಟಾಕ್ ಬರುತ್ತೆ. ಇಲ್ಲ HDFC ಬೇಡ, ನನಗೆ ಬೇರೆ ಸ್ಟಾಕ್ ಬೇಕು, ಹಿಂದೂಸ್ತಾನ್ ಯೂನಿಲಿವರ್ ಬೇಕು. ಸೊ ಟೈಪ್ ಮಾಡಿದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಚಾರ್ಟ್ ಬರುತ್ತೆ. ಸೊ ಬೇಸಿಕಲಿ ಇದೇನೆ ನಿಮಗೆ ಸ್ಕ್ರಿಪ್ಟ್ ಸೆಲೆಕ್ಷನ್. ನೆಕ್ಸ್ಟ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಪಕ್ಕದಲ್ಲಿ ಒಂದು ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ. ತುಂಬಾ ಜನಕ್ಕೆ ಈ ಪ್ಲಸ್ ಸಿಂಬಲ್ ಅರ್ಥನೇ ಗೊತ್ತಿರಲ್ಲ. ಸೊ ಈ ಪ್ಲಸ್ ಸಿಂಬಲ್ ಏನ್ ಹೇಳುತ್ತೆ ಅಂದ್ರೆ, ಸೊ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ನೊಂದು ಚಾರ್ಟ್ ನ ಆಡ್ ಮಾಡ್ಕೋಬಹುದು. ಸಪೋಸ್ ಈಗ ನಾನು ಹಿಂದೂಸ್ತಾನ್ ಯೂನಿಲಿವರ್ ನ ನಿಫ್ಟಿ ಜೊತೆ ಕಂಪೇರ್ ಮಾಡಬಹುದು, ನಿಫ್ಟಿ ಇಂಡೆಕ್ಸ್ ಜೊತೆ ಕಂಪೇರ್ ಮಾಡಬಹುದು. ಸೊ ಇಲ್ಲಿ ನಿಫ್ಟಿ ಅಂತ ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ ನೋಡಿ. ನಿಫ್ಟಿ ಪ್ಲಸ್ ಗೋಲ್ಡ್ ಎರಡೂ ಬಂದಿದೆ, ಗೋಲ್ಡ್ ಬೇಡ, ನಿಫ್ಟಿ ಅಷ್ಟೇ ಬೇಕು. ಸೊ ಈಗ ನಿಫ್ಟಿ ಕ್ಯಾಂಡಲ್ ಸ್ಟಿಕ್ಸ್ ಇರೋದು ಹಿಂದೂಸ್ತಾನ್ ಯೂನಿಲಿವರ್. ಸೊ ಈ ಲೈನ್ ಚಾರ್ಟ್, ಬ್ಲೂ ಕಲರ್ ಲೈನ್ ಚಾರ್ಟ್ ಬಂದು ನಿಫ್ಟಿ. ಅಂದ್ರೆ ಇದು ನೀವು ಎರಡು ಚಾರ್ಟ್ ನ ಕಂಪ್ಯಾರಿಸನ್ ನ ಮಾಡಬಹುದು. ಓಕೆ, ಸೊ ಸಪೋಸ್ ಈಗ ಗೋಲ್ಡ್ ನ ನಿಫ್ಟಿ ಜೊತೆ ಕಂಪೇರ್ ಮಾಡ್ತಾರೆ, ಇಲ್ಲ ನಿಫ್ಟಿನ ಬ್ಯಾಂಕ್ ನಿಫ್ಟಿ ಜೊತೆ ಕಂಪೇರ್ ಮಾಡ್ತಾರೆ. ಸೊ ಆತರ ನೀವು ಕಂಪ್ಯಾರಿಸನ್ ಮಾಡಕ್ಕೆ ಪ್ಲಸ್ ಸಿಂಬಲ್ ಯೂಸ್ ಮಾಡಬಹುದು. ಸೊ ಪ್ಲಸ್ ಸಿಂಬಲ್ ಆದ್ಮೇಲೆ ಪಕ್ಕದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ 3M 5M 15M ಅಂತ. ಸೊ ಇದನ್ನ ಟೈಮ್ ಫ್ರೇಮ್ ಅಂತ ಕರೀತಾರೆ. ಅಂದ್ರೆ ಕ್ಯಾಂಡಲ್ ಸ್ಟಿಕ್ ನ ಟೈಮ್ ಫ್ರೇಮ್, ಅಂದ್ರೆ ಯಾವ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಚಾರ್ಟ್ ಕಾಣಿಸ್ಬೇಕು, ಡಿಸ್ಪ್ಲೇ ಆಗ್ಬೇಕು ಅಂತ. ಸಪೋಸ್ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಟ್ರೇಡರ್. ಸಪೋಸ್ ಈಗ ಇಂಟ್ರಾಡೇ ಟ್ರೇಡರ್ಸ್ ಇರ್ತಾರೆ ಅನ್ಕೊಳ್ಳಿ, ಇಂಟ್ರಾ ಟ್ರೇಡರ್ಸ್ ಗೆ ಯಾವ್ದು ಫೇವರಬಲ್ ಟೈಮ್ 15 ಮಿನಿಟ್ಸ್ ಮತ್ತೆ 5 ಮಿನಿಟ್ಸ್. ಇಲ್ಲ ಸ್ಕ್ಯಾಲ್ಪರ್ಸ್ ಇದಾರೆ ಅನ್ಕೊಳ್ಳಿ, ಸ್ಕ್ಯಾಲ್ಪರ್ಸ್ ಗೆ 5 ನಿಮಿಷ ಇಲ್ಲ 1 ನಿಮಿಷದಲ್ಲಿ ಟ್ರೇಡ್ ಮಾಡ್ತಾರೆ. ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ, 1 ಡೇ ತಗೊಂತಾರೆ. ಅಥವಾ ಲಾಂಗ್ ಟರ್ಮ್ ಮಾಡೋರು ವೀಕ್ಲಿ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾರೆ. ಸೊ ಈ ತರ ನಿಮ್ಗೆ ಯಾವ ಟೈಮ್ ಫ್ರೇಮ್ ಅಲ್ಲಿ ಚಾರ್ಟ್ ಬೇಕು ಆ ಟೈಮ್ ಫ್ರೇಮ್ ನೀವು ಚಾರ್ಟ್ ಅನ್ನ ಸೆಟ್ ಮಾಡಬಹುದು. ಓಕೆ, ಸೊ ಟೈಮ್ ಫ್ರೇಮ್ ಆದ್ಮೇಲೆ ನೋಡಿ ಕ್ಯಾಂಡಲ್ ಸಿಂಬಲ್ ಬರ್ತಾ ಇದೆ. ಸೊ ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ಅಥವಾ ಇನ್ವೆಸ್ಟರ್ಸ್ ಯೂಸ್ ಮಾಡೋದು ಜಾಪನೀಸ್ ಕ್ಯಾಂಡಲ್ಸ್. ಓಕೆ, ಸೊ ಈ ಕೆಲವರು ಏನ್ ಮಾಡ್ತಾರೆ, ಲೈನ್ ಚಾರ್ಟ್ ನ ರೆಫರೆನ್ಸ್ ಇಟ್ಕೊಂತಾರೆ. ಸೊ ಲೈನ್ ಚಾರ್ಟ್ ಅಲ್ಲಿ ನಾವು ರೆಫರೆನ್ಸ್ ನ ಚೆಕ್ ಮಾಡಬಹುದು. ಸೊ ಈ ಲೈನ್ ಚಾರ್ಟ್ ಏನ್ ಹೇಳುತ್ತೆ, ಬರೀ ಕ್ಲೋಸಿಂಗ್ ಪ್ರೈಸ್ ಅಷ್ಟೇ ತೋರಿಸುತ್ತೆ. ಬಟ್ ನಮ್ಗೆ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಬಂದಾಗ
ನನಗೆ ಕಂಪ್ಲೀಟ್ ಆಗಿ ಪ್ರೈಸ್ ಡಿಸ್ಪ್ಲೇ ಆಗುತ್ತೆ. ಓಪನ್, ಹೈ, ಲೋ, ಕ್ಲೋಸ್ 4 ಪ್ರೈಸ್ ಕಂಪ್ಲೀಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ಅದಕ್ಕೆ ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ಅಥವಾ ಇನ್ವೆಸ್ಟರ್ಸ್ ಬಂದು ಕ್ಯಾಂಡಲ್ ಸ್ಟಿಕ್ಸ್ ನ ಯೂಸ್ ಮಾಡ್ತಾರೆ. ಕೆಲವರು ಹೈಕನಾಶಿ ಯೂಸ್ ಮಾಡ್ತಾರೆ, ಕೆಲವರು ಹೈಕನಾಶಿ ಯೂಸ್ ಮಾಡ್ತಾರೆ, ರೆಂಕೋ ಯೂಸ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ಯೂಸ್ ಮಾಡೋದು ಕ್ಯಾಂಡಲ್ ಸ್ಟಿಕ್ಸ್. ಸೊ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಸೊ ನೆಕ್ಸ್ಟ್, ಸೊ ಕ್ಯಾಂಡಲ್ಸ್ ಆದ್ಮೇಲೆ ನಿಮ್ಗೆ ಇಂಡಿಕೇಟರ್ಸ್ ಅಂತ ಕಾಣಿಸ್ತಾ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಸೆಕ್ಷನ್. ಸೊ ಹೆಸರೇ ಹೇಳೋ ತರ ಇಂಡಿಕೇಟ್ ಮಾಡುತ್ತೆ, ಚಾರ್ಟ್ ಅಲ್ಲಿ ಡೈರೆಕ್ಷನ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಟ್ರೆಂಡ್ ಯಾವ ಕಡೆ ಇದೆ ಅಥವಾ ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ತುಂಬಾ ಜನ ಇದನ್ನ ನಾವು ಇಂಡಿಕೇಟರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ತುಂಬಾ ಜನ ಯೂಸ್ ಮಾಡೋದು ಯಾವ್ದು, RSI ಯೂಸ್ ಮಾಡ್ತಾರೆ, ಮೂವಿಂಗ್ ಅವರೇಜಸ್ ಯೂಸ್ ಮಾಡ್ತಾರೆ, ಅಥವಾ ಬಾಲಿಂಗರ್ ಬ್ಯಾಂಡ್ಸ್ ಆಗಿರ್ಬೋದು, MACD ಆಗಿರ್ಬೋದು. ಈ ತರ ತುಂಬಾ ಬೇರೆ ಬೇರೆ ಆದ ಅವ್ರಿಗೆ ಆದ ಓನ್ ಇಂಡಿಕೇಟರ್ಸ್ ಕೂಡ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಇಂಡಿಕೇಟರ್ಸ್ ಕಾಣಿಸ್ತಾ ಇದೆ. ಸೊ ಈ ತರ ನೀವು ಸ್ಕ್ರೋಲ್ ಮಾಡ್ಕೊಳ್ಳೋದ್ರೆ ನಿಮ್ಗೆ ಮೋರ್ ದೆನ್ 150-200 ಇಂಡಿಕೇಟರ್ಸ್ ಕಾಣಿಸ್ತವೆ. ಬಟ್ ಇಲ್ಲಿ ನಾವು ಮೇಜರ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋ ಒಂದು ಇಂಡಿಕೇಟರ್ ನೋಡೋಣ, ಯಾವ್ದು RSI ಅಂತ ತುಂಬಾ ಜನ ಯೂಸ್ ಮಾಡ್ತಾರೆ ಅನ್ಕೊಳ್ಳಿ, RSI. ಸೊ ಈ ತರ RSI ಅಂತ ಕ್ಲಿಕ್ ಮಾಡಿ ಬಂದ್ಬಿಟ್ರೆ ನಿಮ್ಗೆ ಕ್ಲಿಕ್ ಮಾಡಿದ್ರೆ ಬರುತ್ತೆ RSI ಅಂತ. ಸೊ ನೋಡಿ, ಈಗ RSI ಬಂತು. ಸೊ RSI ಇಂಡಿಕೇಟರ್ ಏನ್ ಯೂಸ್ ಮಾಡ್ತಾರೆ, ಬೇಸಿಕಲಿ ಓವರ್ ಸೋಲ್ಡ್ ಮತ್ತೆ ಓವರ್ ಬಾಡ್ ಝೋನ್ ನ ಇಂಡಿಕೇಟ್ ಮಾಡೋದಕ್ಕೋಸ್ಕರ RSI ನ ಯೂಸ್ ಮಾಡ್ತಾರೆ. ಇಲ್ಲ ನಂಗೆ RSI ಬೇಡ, ಮೂವಿಂಗ್ ಅವರೇಜ್ ಬೇಕು. ಮೂವಿಂಗ್ ಅವರೇಜ್ ಅಲ್ಲಿ 2 ತರ ಇದೆ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ ಮತ್ತೆ ಸಿಂಪಲ್ ಮೂವಿಂಗ್ ಅವರೇಜ್, EMA ಮತ್ತೆ SMA ಅಂತ ಕರೀತಾರೆ. ನನಗೆ EMA ಬೇಕು ಅಂದ್ಕೊಳ್ಳಿ, EMA ಅಂತ ಟೈಪ್ ಮಾಡಿ, ಮೂವಿಂಗ್ ಅವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬಂದ್ಬಿಡುತ್ತೆ. ಸೊ ನೋಡಿ, ಇಂಡಿಕೇಟರ್ ಬಂತು. ಸೊ ಈ ತರ ನಾವು ಇಂಡಿಕೇಟರ್ ನ ಹಾಕೊಳ್ಳೋಕೋಸ್ಕರ ಇಲ್ಲಿ ಇಂಡಿಕೇಟರ್ ಆಪ್ಷನ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ನಿಮ್ಗೆ ಅಲರ್ಟ್ಸ್ ಅಂತ ಇದೆ. ಸೊ ಅಲರ್ಟ್ ಏನ್ ಹೇಳುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಪ್ರೈಸ್ ಬಂದಾಗ ನನಗೆ ಅಲರ್ಟ್ ಮಾಡಬೇಕು, ಅದಕ್ಕೋಸ್ಕರ ಅಲರ್ಟ್ ಸಿಂಬಲ್ ನ ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ರೀಪ್ಲೇ ಬಟನ್ ಇದೆ. ಸೊ ರೀಪ್ಲೇ ಬಟನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಸೊ ಸಪೋಸ್ ಯಾರಿಗೆ ಏನಾದ್ರು ನಾವು ಟೀಚ್ ಮಾಡ್ಬೇಕಂದ್ರೆ ಡಿಸ್ಪ್ಲೇ ಮಾಡ್ಬೇಕು ಅನ್ಕೊಳ್ಳಿ, ಪರ್ಟಿಕ್ಯುಲರ್ ಡೇಟ್ಗೆ ಪರ್ಟಿಕ್ಯುಲರ್ ಕ್ಯಾಂಡಲ್ಸ್ ಡಿಸ್ಪ್ಲೇ ಮಾಡ್ಬೇಕಂದಾಗ ರೀಪ್ಲೇ ಬಟನ್ ಯೂಸ್ ಮಾಡ್ತಾರೆ. ಸೊ ನೋಡಿ, ರಿಪ್ಲೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಬಾರ್ ಅಂತ ಬಂತು. ಸೆಲೆಕ್ಟ್ ಬಾರ್ ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಎಲ್ಲಿಂದ ಡಿಸ್ಪ್ಲೇ ಆಗ್ಬೇಕು, ಸಪೋಸ್ ನನಗೆ 8 ಆಗಸ್ಟ್ ಇಂದ ಡಿಸ್ಪ್ಲೇ ಆಗ್ಬೇಕು, ಸೆಲೆಕ್ಟ್ ಮಾಡ್ಬೇಕು. ನೋಡಿ, ಚಾರ್ಟ್ ಅಲ್ಲಿಂದ ಎಕ್ಸಿಟ್ ಆಯ್ತು. ಈಗ ನಾನು ಇಲ್ಲಿ ಪ್ಲೇ ಬಟನ್ ಇದೆ, ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ನೋಡಿ ಅಲ್ಲಿಂದ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ತರ ನಾವು ರಿಪ್ಲೇ ಬಟನ್ ನ ಎಕ್ಸಾಂಪಲ್ಸ್ ತೋರಿಸೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡಿ ವಿಂಡೋ ಕಾಣಿಸ್ತಾ ಇದೆ, ಲ್ಯಾಪ್ಟಾಪ್ ಲೇಔಟ್ ಸೆಟಪ್ ಅಂತ. ಅಂದ್ರೆ ಸಿಂಗಲ್ ಸ್ಕ್ರೀನ್ ಬೇಕಾ ಅಥವಾ ಮಲ್ಟಿಪಲ್ ಸ್ಕ್ರೀನ್ ಬೇಕಾ ಅಂತ, ಸಿಂಗಲ್ ವಿಂಡೋ ಬೇಕಾ ಮಲ್ಟಿಪಲ್ ವಿಂಡೋ ಬೇಕಾ ಅಂತ. ಸೊ ನೋಡಿ, ಕ್ಲಿಕ್ ಮಾಡ್ರೆ ನಿಮ್ಗೆ 1, 2, 3 ಈ ತರ ಇದೆ. ಸಿಂಗಲ್ ಸ್ಕ್ರೀನ್ ಬೇಕಾ, ಡಬಲ್ ಸ್ಕ್ರೀನ್ ಬೇಕಾ, ಟ್ರಿಪಲ್ ಸ್ಕ್ರೀನ್ ಬೇಕಾ ಅಂತ. ಸೊ ಏನಾಗುತ್ತೆ, ಕೆಲವೊಂದು ಸ್ಕ್ಯಾಲ್ಪರ್ ಗಳಿಗೆ ಸಿಂಗಲ್ ಸ್ಕ್ರೀನ್ ಇದ್ರೆ ಸಾಕಾಗಲ್ಲ, ಅವ್ರಿಗೆ 3 ಸ್ಕ್ರೀನ್ ಇರಬೇಕಾಗುತ್ತೆ. ಒಂದು ಸ್ಪಾಟ್ ಚಾರ್ಟ್ ಇರಬೇಕಾಗುತ್ತೆ, ಈ ಕಡೆ ಕಾಲ್ ಪ್ರೀಮಿಯಂ ಚಾರ್ಟ್ ಇರಬೇಕಾಗುತ್ತೆ, ಈ ಕಡೆ ಫುಡ್ ಪ್ರೀಮಿಯಂ ಚಾರ್ಟ್ ಇರಬೇಕಾಗುತ್ತೆ. ಈ ತರ 3 ವಿಂಡೋ ಬೇಕಾಗುತ್ತೆ. ಸೊ ಅವ್ರು ಏನ್ ಮಾಡ್ಬೋದು, ಆಗ 3 ವಿಂಡೋಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸಿನ್ಸ್ ನಾವಿಲ್ಲಿ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಇನ್ವೆಸ್ಟರ್ಸ್ ಫ್ರೀ ವರ್ಷನ್ ಯೂಸ್ ಮಾಡೋದ್ರಿಂದ ನಮಗೆ ಮಲ್ಟಿಪಲ್ ವಿಂಡೋ ಆಪ್ಷನ್ ಇರಲ್ಲ. ಸೊ ನಮಗೆ ಮಲ್ಟಿಪಲ್ ವಿಂಡೋ ಆಪ್ಷನ್ ಬೇಕು ಅಂದ್ರೆ ನಾವು ಸಬ್ಸ್ಕ್ರಿಪ್ಷನ್ ನ ತಗೋಬೇಕಾಗುತ್ತೆ. ಓಕೆ, ಪಕ್ಕದಲ್ಲಿ ನಿಮ್ಗೆ ಸೆಟ್ಟಿಂಗ್ ಇದೆ. ಸೆಟ್ಟಿಂಗ್ ಅಂದ್ರೆ ಚಾರ್ಟ್ ನ ಸೆಟ್ಟಿಂಗ್. ಸಪೋಸ್ ಈಗ ಕ್ಯಾಂಡಲ್ ಸ್ಟಿಕ್ಸ್ ನನಗೆ ಬೇರೆ ಸಿಂಬಲ್ ಬೇಕು, ಗ್ರೀನ್ ರೆಡ್ ಬೇಡ, ಬೇರೆ ಬ್ಲಾಕ್ ವೈಟ್ ಬೇಕು, ಸೆಲೆಕ್ಟ್ ಮಾಡ್ಕೋಬಹುದು. ಈ ತರ ಚಾರ್ಟ್ ನ ಸೆಟ್ಟಿಂಗ್ ಮಾಡ್ಕೊಳ್ಳೋಕೆ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಫುಲ್ ಸ್ಕ್ರೀನ್ ಬೇಕಾ, ಫುಲ್ ಸ್ಕ್ರೀನ್ ಹೋಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಪಕ್ಕದಲ್ಲಿರೋ ಆಪ್ಷನ್ಸ್ ಏನು ಕಾಣಿಸೋದಿಲ್ಲ. ಓಕೆ, ಸೊ ಇದು ಫುಲ್ ಸ್ಕ್ರೀನ್ ಆಯ್ತು. ನೆಕ್ಸ್ಟ್ ನಮಗೆ ಕ್ಯಾಪ್ಚರ್ ಮಾಡ್ಕೋಬಹುದು. ಸೊ ಇದನ್ನ ಸ್ನ್ಯಾಪ್ ಶಾಟ್ ತಗೋಬಹುದು, ಪರ್ಟಿಕ್ಯುಲರ್ ಇಂಡೆಕ್ಸ್ ನ ಸ್ನ್ಯಾಪ್ ಶಾಟ್ ಬೇಕು ಅಂದ್ರೆ ಸ್ನ್ಯಾಪ್ ಶಾಟ್ ತಗೋಬಹುದು. ನೆಕ್ಸ್ಟ್ ಇನ್ನೊಂದು ಟ್ರೇಡಿಂಗ್ ವ್ಯೂ ನಲ್ಲಿ ಟ್ರಿಕ್ ಏನಂದ್ರೆ, ನೀವು ಇದರಲ್ಲಿ ಪೇಪರ್ ಟ್ರೇಡಿಂಗ್ ಸಹ ಮಾಡಬಹುದು. ತುಂಬಾ ಜನಕ್ಕೆ ಗೊತ್ತಿರಲ್ಲ ಪೇಪರ್ ಟ್ರೇಡಿಂಗ್ ಮಾಡೋದು ಯಾವ ತರ ಅಂತ. ಸೊ ಟ್ರೇಡಿಂಗ್ ನಲ್ಲಿ ನೀವು ಚಾರ್ಟ್ ನೋಡ್ಕೊಂಡು ಪೇಪರ್ ಟ್ರೇಡಿಂಗು ಸಹ ಮಾಡಬಹುದು. ನೋಡಿ, ಇಲ್ಲಿ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಇರುತ್ತೆ ಪೇಪರ್ ಟ್ರೇಡಿಂಗ್. ಅಥವಾ ಡೈರೆಕ್ಟ್ ಟ್ರೇಡ್ ಮಾಡ್ಬೇಕಂದ್ರೂ ಸಹ ನೀವು ಇಲ್ಲಿ ಲಿಂಕ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು. ಸಪೋಸ್ ನಾನು ಪೇಪರ್ ಟ್ರೇಡಿಂಗ್ ಮೇಲೆ ಕ್ಲಿಕ್ ಮಾಡಿದೆ ಅನ್ಕೊಳ್ಳಿ, ಪೇಪರ್ ಟ್ರೇಡಿಂಗ್ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಪೇಪರ್ ಟ್ರೇಡ್ ಏನಾಗುತ್ತೆ, ನಮಗೆ NSE BSE ಸ್ಟಾಕ್ ಗಳಿಗಾಗ್ಲಿ ಇಂಡೆಕ್ಸ್ ಗಾಗ್ಲಿ ಅಪ್ಲೈ ಆಗೋದಿಲ್ಲ. ಸೊ ನಾವು ಬೇಕಾದ್ರೆ ಇದನ್ನ ಫಾರೆಕ್ಸ್ ಗೆ ಕ್ರಿಪ್ಟೋಗೆ ಯೂಸ್ ಮಾಡ್ಕೋಬಹುದು. ಸಪೋಸ್ ಬಿಟ್ ಕಾಯಿನ್ ಇದೆ ಅನ್ಕೊಳ್ಳಿ, ಬಿಟ್ ಕಾಯಿನ್ ಗೆ ನಾವು ಯೂಸ್ ಮಾಡಬಹುದು. ಬಿಟ್ಕಾಯಿನ್ ಚಾರ್ಟ್ ಸ್ಪಾಟ್ ಕ್ರಿಪ್ಟೋ ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೊ ಇದರಲ್ಲಿ ನಾನು ಟ್ರೇಡ್ ಮಾಡಬೇಕು. ಸಪೋಸ್ ನಾನು ಬೈ ಮಾಡಬೇಕು, ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ.
ಸೊ ನೋಡಿ ಇಲ್ಲಿ ಕೆಳಗಡೆ ಬಂದ್ಬಿಡ್ತು, ಬೈ ಆಪ್ಷನ್ ಕೆಳಗಡೆ ಬರ್ತಾ ಇದೆ, ಕೆಳಗಡೆ ಬೈ ಆಪ್ಷನ್ ಬರ್ತಾ ಇದೆ. ಮಾರ್ಕೆಟ್ ಆರ್ಡರ್ ಬೇಕಾ, ಲಿಮಿಟ್ ಆರ್ಡರ್ ಬೇಕಾ, ಎಲ್ಲ ಇಲ್ಲೇ ಬರುತ್ತೆ. ಸೊ ಬೈ ಆರ್ಡರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಬೈ ಆರ್ಡರ್ ಸೆಲೆಕ್ಟ್ ಆಯ್ತು. ಸೊ ಈ ತರ ನೀವು ಇಲ್ಲೇ ಬೇಕಾದ್ರೆ ಇಲ್ಲಿ ನೋಡಿ ಕೆಳಗಡೆ ಪೇಪರ್ ಟ್ರೇಡಿಂಗ್ ಕಾಣಿಸ್ತಾ ಇದೆಯಾ, ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪೇಪರ್ ಟ್ರೇಡಿಂಗ್. ನೋಡಿ ರಿಯಲ್ ಎಸ್ P&L -$8 ಲಾಸ್ ಬರ್ತಾ ಇದೆ ನನಗೆ. ಓಕೆ, ಸೊ ಈ ತರ ನೀವು ಪೇಪರ್ ಟ್ರೇಡಿಂಗ್ ಸಹ ಮಾಡಬಹುದು. ಇದರಲ್ಲಿ ತುಂಬಾ ಜನಕ್ಕೆ ಈ ಆಪ್ಷನ್ ಗೊತ್ತಿರಲ್ಲ, ಟ್ರೇಡಿಂಗ್ ವ್ಯೂ ಅಲ್ಲಿ ಪೇಪರ್ ಟ್ರೇಡಿಂಗ್ ಸಹ ಮಾಡಬಹುದು ಅಂತ. ಓಕೆ, ಸೊ ನೆಕ್ಸ್ಟ್, ಸೊ ಇದರಲ್ಲಿ ನಿಮಗೆ ಟ್ರೇಡಿಂಗ್ ವ್ಯೂ ನಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಐಡಿಯಾನ ಪಬ್ಲಿಷ್ ಮಾಡುವಂತ ಆಪ್ಷನ್ ಕೂಡ ಇರುತ್ತೆ. ಸಪೋಸ್ ಈಗ ನನಗೆ ನಿಫ್ಟಿ ನೆಕ್ಸ್ಟ್ ವೀಕ್ ಅಲ್ಲಿ ಏನಾಗ್ಬೋದು, ಅಥವಾ ರಿಲಯನ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಏನಾಗ್ಬೋದು, ಅದನ್ನ ನೀವೇ ಒಂದು ಚಾರ್ಟ್ ಅಲ್ಲಿ ಡಿಸ್ಪ್ಲೇ ಮಾಡಿಕೊಂಡು ಅದನ್ನ ವ್ಯೂನ ಬರೆದು ಇಲ್ಲಿ ನಿಮ್ಗೆ ಪಬ್ಲಿಷ್ ಆಪ್ಷನ್ ಇರುತ್ತೆ. ಇಲ್ಲಿ ನಿಮ್ಮ ಐಡಿಯಾಗಳನ್ನ ಪಬ್ಲಿಷ್ ಮಾಡ್ಕೋಬಹುದು. ಓಕೆ, ನಿಮ್ಮ ಐಡಿ ಮುಖಾಂತರ ನಿಮ್ಮ ಐಡಿಯಾಗಳನ್ನ ಪಬ್ಲಿಷ್ ಮಾಡ್ಕೋಬಹುದು. ಓಕೆ, ಸೊ ಇದು ನಿಮ್ಗೆ ಟಾಪ್ ಅಲ್ಲಿ ಬರೋ ಆಪ್ಷನ್ ಗಳನ್ನ ಡೀಟೇಲ್ಸ್. ಸೊ ನೆಕ್ಸ್ಟ್ ನೋಡಿ ರೈಟ್ ಅಲ್ಲಿ ಬಂದ್ರೆ ನಿಮ್ಗೆ ಇನ್ನೂ ಆಪ್ಷನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಆಪ್ಷನ್ಸ್ ಏನ್ ಹೇಳುತ್ತೆ, ಸೊ ನೋಡಿ ರೈಟ್ ಅಲ್ಲಿ ಫಸ್ಟ್ ಒನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಇದೇನ್ ಹೇಳುತ್ತೆ ಅಂದ್ರೆ ವಾಚ್ ಲಿಸ್ಟ್ ನ ಹೇಳುತ್ತೆ. ಸಪೋಸ್ ಈಗ ನೀವು ಪರ್ಟಿಕ್ಯುಲರ್ ನಾವು ಬರೀ ಇಂಡೆಕ್ಸ್ ಅಲ್ಲೇ ಟ್ರೇಡ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಇಂಡೆಕ್ಸ್ ಅಲ್ಲೇ ಟ್ರೇಡ್ ಮಾಡ್ಬೇಕಾದ್ರೆ ನನಗೆ ಏನ್ ಬೇಕು, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಬೇಕು. ಸೊ ಅಲ್ಲಿ ನಾನು ಬೇಕಾದ್ರೆ ಇಲ್ಲಿ ವಾಚ್ ಲಿಸ್ಟ್ ಆಡ್ ಮಾಡ್ಕೋಬಹುದು. ಸಪೋಸ್ ನನಗೆ ಮಿಡ್ ಕ್ಯಾಪ್ ನಿಫ್ಟಿ ಬೇಕು, ಮಿಡ್ ಕ್ಯಾಪ್ ನಿಫ್ಟಿ ಚಾರ್ಟ್ ಬೇಕು. ಸೊ ಮಿಡ್ ಕ್ಯಾಪ್ ನಿಫ್ಟಿ ಚಾರ್ಟ್ ಹತ್ರ ಹೋಗ್ಬಿಟ್ಟು ಪ್ಲಸ್ ಸಿಂಬಲ್ ಹೊಡೆದ್ರೆ ನನಗೆ ಅಲ್ಲಿ ಸೆಲೆಕ್ಟ್ ಆಗ್ಬಿಡುತ್ತೆ, ಮಿಡ್ ಕ್ಯಾಪ್ ನಿಫ್ಟಿ ಸೆಲೆಕ್ಟ್ ಆಗ್ಬಿಡುತ್ತೆ, ಮಿಡ್ ಕ್ಯಾಪ್. ಸೊ ಇಲ್ಲೇ ಇರೋದ್ರಿಂದ ಏನಾಗುತ್ತೆ, ನಿಮ್ಗೆ ಚಾರ್ಟ್ ನ ಚೇಂಜ್ ಮಾಡ್ಕೊಳ್ಳೋದು ಈಸಿ ಆಗ್ಬಿಡುತ್ತೆ. ನೋಡಿ ಏಷ್ಯನ್ ಪೇಂಟ್ಸ್ ಇಲ್ಲೇ ಸಿಗುತ್ತೆ, ವೋಲ್ಟಾಸ್ ಇಲ್ಲೇ ಸಿಗುತ್ತೆ. ಸೊ ಈ ತರ ನಿಮ್ಗೆ ಯಾವ ಪರ್ಟಿಕ್ಯುಲರ್ ಸ್ಟಾಕ್ಸ್ ಬೇಕು ಅದನ್ನ ನೀವು ಇಲ್ಲಿ ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಲರ್ಟ್ ಸಿಂಬಲ್ ಇದೆ, ಸೊ ಯು ಕ್ಯಾನ್ ಅಲರ್ಟ್. ಓಕೆ, ಸೊ ನೆಕ್ಸ್ಟ್ ಇದೇನ್ ಹೇಳುತ್ತೆ, ನಿಮ್ಗೆ ಈ ಚಾರ್ಟ್ ಅಲ್ಲಿ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಏನ್ ಚಾರ್ಟ್ ಬರ್ತಾ ಇದೆ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ಬಿಡುತ್ತೆ, ವಿಂಡೋ ಬರುತ್ತೆ. ಇಲ್ಲ ನಾನು ಪರ್ಟಿಕ್ಯುಲರ್ ನೆಕ್ಸ್ಟ್ ಆಪ್ಷನ್ ನೋಡಿ, ಸೊ ಇಲ್ಲಿ ನಿನಗೆ ಪಬ್ಲಿಕ್ ಪ್ರೈವೇಟ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ಏನ್ ಬೇಕಾದ್ರೂ ನಿಮ್ಮ ವ್ಯೂನ ಬರೀಬಹುದು, ಡಿಸ್ಪ್ಲೇ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕೆಳಗಡೆ ನೋಡಿ, ಕೆಳಗಡೆ ನಿಮ್ಗೆ 4 ಆಪ್ಷನ್ ಬರ್ತಾ ಇದೆ. ಕೆಳಗಡೆ ಈ 4 ಆಪ್ಷನ್ ಇದರ ಅರ್ಥ ಏನು ಅಂತ ತಿಳ್ಕೊಬೇಕಂದ್ರೆ ಕೆಳಗಡೆ ಈ ಡಾಟ್ಸ್ ಇದೆಲ್ಲ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ. ನೋಡಿ ಈ ಸಿಂಬಲ್ ಏನ್ ಹೇಳುತ್ತೆ, ಈ ಸಿಂಬಲ್ ಏನ್ ಹೇಳ್ತಾ ಇದೆ, ಸ್ಕ್ರೀನರ್ಸ್ ಅಂತ ಹೇಳ್ತಾ ಇದೆ. ಸೊ ಸ್ಕ್ರೀನರ್ಸ್ ಅಂದ್ರೆ ಏನು ಅಂದ್ರೆ, ಸೊ ಕೆಲವೊಂದು ಅನಲಿಸ್ಟ್ಗಳು ಪರ್ಟಿಕ್ಯುಲರ್ ಸ್ಟಾಕ್ ನ ಅನಲೈಸ್ ಮಾಡಿ ಅವರ ವ್ಯೂನ ಬರೆದಿರ್ತಾರೆ, ವ್ಯೂನ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಅದನ್ನ ಸ್ಕ್ರೀನರ್ಸ್ ಅಂತ ಕರೀತಾರೆ. ಸಪೋಸ್ ಈಗ ಸ್ಕ್ರೀನರ್ಸ್ ಮೇಲೆ ಕ್ಲಿಕ್ ಮಾಡೋದು ಅನ್ಕೊಳ್ಳಿ, ನೋಡಿ ಈ ತರ ವಿಂಡೋ ಓಪನ್ ಆಗುತ್ತೆ ನಿಮ್ಗೆ. ನೋಡಿ ರಿಲಯನ್ಸ್ ಅಂತ ಇದೆ, ಭಾರತಿ ಏರ್ಟೆಲ್ ಅಂತ ಇದೆ. ಸೊ ಅದು ಪ್ರೈಸ್ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಸೊ ಸಪೋಸ್ ನೀವೀಗ ನಾನು ಇಲ್ಲಿ ಚೆಕ್ ಮಾಡ್ಬೇಕು ಅನ್ಕೊಳ್ಳಿ, ಸೊ ಅನಲಿಸ್ಟ್ ಗಳು ಏನ್ ಕೊಟ್ಟಿದ್ದಾರೆ ನೋಡಿ, ರಿಲಯನ್ಸ್ ಗೆ ಸ್ಟ್ರಾಂಗ್ ಬೈ ಅಂತ ಕೊಟ್ಟಿದ್ದಾರೆ, ಭಾರತಿ ಏರ್ಟೆಲ್ ಗೆ ಸ್ಟ್ರಾಂಗ್ ಬೈ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಏನ್ ಮಾಡಬೇಕು, ಟ್ರೇಡಿಂಗ್ ವ್ಯೂ ಅಲ್ಲಿ ಚಾರ್ಟ್ ಹಾಕೊಂಡು ರಿಲಯನ್ಸ್ ನಿಜವಾಗ್ಲೂ ಸ್ಟ್ರಾಂಗ್ ಬೈ ಅಲ್ಲಿ ಇದೆಯಾ ಇಲ್ವಾ ನಮ್ಮ ವ್ಯೂ ನಲ್ಲಿ ನಾವು ಅನಲೈಸ್ ಮಾಡ್ಕೊಂಡು ಸೊ ನಾವು ಟ್ರೇಡಿಂಗ್ ನ ಇನಿಶಿಯೇಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಅನಲಿಸ್ಟ್ ಏನೇ ಕೊಟ್ಟರು ಸಹ ನಮ್ಮ ಓನ್ ಅನಾಲಿಸಿಸ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಏನಂದ್ರೆ ಜಸ್ಟ್ ಶಾರ್ಟ್ ಕಟ್ಗೋಸ್ಕರ ಯಾವ ಸ್ಟಾಕ್ಸ್ ಅಲ್ಲಿ ಏನು ವ್ಯೂ ಇದೆ ಅನಲಿಸ್ಟ್ ಗಳದು ಅಂತ. ಸ್ಟ್ರಾಂಗ್ ಬೈ ಇದೆ, ಬರೀ ಬೈ ಇದೆ, ನ್ಯೂಟ್ರಲ್ ಇದೆ. ನ್ಯೂಟ್ರಲ್ ಅಂದ್ರೆ ಬೈ ಇಲ್ಲ ಸೆಲ್ ಇಲ್ಲ ಅಂತ ಅರ್ಥ. ಓಕೆ, ಸೊ ಈ ತರ ನೀವು ಸ್ಕ್ರೀನರ್ಸ್ ನ ಸ್ಟಾಕ್ಸ್ ನ ಪರ್ಟಿಕ್ಯುಲರ್ ಸ್ಟಾಕ್ಸ್ ನ ಅನಲೈಸ್ ಮಾಡೋಕೆ ಯೂಸ್ ಮಾಡ್ಕೋಬಹುದು ವ್ಯೂ ಏನಿದೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಏನಿದೆ, ಪೈನ್ ಅಂತ ಇದೆ. ಸೊ ಪೈನ್ ಎಡಿಟರ್ ಅಂತ, ಇದರ ಅರ್ಥ ಏನು ಅಂದ್ರೆ ಪ್ರತಿಯೊಂದು ಚಾರ್ಟ್ಗೂ ಒಂದು ಕೋಡಿಂಗ್ ಅಂತ ಇರುತ್ತೆ. ಓಕೆ, ಪ್ರತಿಯೊಂದು ಚಾರ್ಟ್ಗೂ ಒಂದು ಕೋಡಿಂಗ್ ಅಂತ ಇರುತ್ತೆ. ಸೊ ನೀವು ಸಹ ಯಾವ್ದೋ ಒಂದು ಇಂಡಿಕೇಟರ್ ಆಡ್ ಮಾಡ್ಕೋಬೇಕು ಅಂದ್ರೆ ಅಲ್ಲೂ ಕೂಡ ನೀವು ಸಹ ಓನ್ ಆಗಿ ಪೈಥಾನ್ ಕೋಡ್ ಬರೆದು ನೀವು ಒಂದು ಇಂಡಿಕೇಟರ್ ಆಡ್ ಮಾಡ್ಕೋಬಹುದು. ಇದನ್ನ ನೀವು ಎಡಿಟ್ ಮಾಡ್ಕೋಬಹುದು. ಓಕೆ, ಸೊ ಇದನ್ನ ಪೈನ್ ಎಡಿಟರ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನೋಡಿ ಕ್ಯಾಲೆಂಡರ್. ಸೊ ಇದನ್ನ ಎಕನಾಮಿಕ್ ಕ್ಯಾಲೆಂಡರ್ ಅಂತ ಕರೀತಾರೆ. ಅಂದ್ರೆ ಏನೇನ್ ಈವೆಂಟ್ಸ್ ಇದೆ, ಅಪ್ಕಮಿಂಗ್ ಈವೆಂಟ್ಸ್ ಏನಿದೆ, ಜುಲೈ 20 to 26 ಒಳಗಡೆ ಅಪ್ಕಮಿಂಗ್ ಈವೆಂಟ್ಸ್ ಏನಿದೆ, ಅರ್ನಿಂಗ್ಸ್ ಏನಿದೆ, ರೆವೆನ್ಯೂಸ್ ಏನಿದೆ, ಯಾವ್ಯಾವ IPO ಇದೆ, ಸೊ ಎಲ್ಲ ನಿಮ್ಗೆ ಇಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಡಿಸ್ಪ್ಲೇ ಆಗ್ಬಿಡುತ್ತೆ. ಸೊ ನಾವು ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ತುಂಬಾ ಜನಕ್ಕೆ ಈ ಟ್ರೇಡಿಂಗ್ ವ್ಯೂ ಅಲ್ಲಿ ಇಷ್ಟೊಂದೆಲ್ಲ ಆಪ್ಷನ್ ಇದೆ ಅಂತಾನೆ ಗೊತ್ತಿರಲ್ಲ. ಜಸ್ಟ್ ಚಾರ್ಟ್ ಆನ್ ಮಾಡ್ಕೊಂತಾರೆ, ಟ್ರೇಡ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ.
ಸೊ ಇದನ್ನೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ನಾಲೆಡ್ಜ್ ಬೆಳೆಯುತ್ತೆ. ಓಕೆ, ನಿಮ್ಮ ಟ್ರೇಡಿಂಗ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ರೈಟ್ ಸೈಡ್ ಇರೋ ಆಪ್ಷನ್ಸ್ ಆಯ್ತು. ಈಗ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಲೆಫ್ಟ್ ಅಲ್ಲಿ ನಮಗೆ ಲೆಫ್ಟ್ ಅಲ್ಲಿ ಒಂದು ಟೂಲ್ಸ್ ಕಾಣಿಸ್ತಾ ಇದಾವೆ. ಇದನ್ನೇ ನಾವು ಟೂಲ್ ಬಾರ್ ಅಂತ ಕರಿತೀವಿ. ಸೊ ಮೇಜರ್ಲಿ ಪ್ರೈಸ್ ಆಕ್ಷನ್ ಯೂಸ್ ಮಾಡೋರಿಗೆ ಈ ಟೂಲ್ ಬಾರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು 1 by 1 ಆಪ್ಷನ್ ಏನೇನು ಹೇಳುತ್ತೆ ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಇದು ಕರ್ಸರ್ ಅಂತ ಅರ್ಥ. ಸೊ ಇಲ್ಲಿ ನಾವು ಯಾವ್ದನ್ನ ಬೇಕೋ ಸೆಲೆಕ್ಟ್ ಮಾಡ್ಕೋಬಹುದು. ಕ್ರಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನಾವಿಲ್ಲಿ ಯಾವ ಕ್ಯಾಂಡಲ್ ಮೇಲೆ ಬೇಕೋ ಆ ಕ್ಯಾಂಡಲ್ ಮೇಲೆ ತರ ಮೂವ್ ಮಾಡ್ಕೋಬಹುದು. ಇಲ್ಲ ನಾವೇನೋ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಡೆಮಾನ್ಸ್ಟ್ರೇಷನ್ ಅಂತ ಬರುತ್ತೆ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಡೆಮಾನ್ಸ್ಟ್ರೇಷನ್ ಸಹ ಮಾಡಬಹುದು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ನನಗೆ ಟ್ರೆಂಡ್ ಲೈನ್ ಬರುತ್ತೆ, ಎಕ್ಸ್ಟೆಂಡೆಡ್ ಲೈನ್ ಬರುತ್ತೆ, ಹಾರಿಜಾಂಟಲ್ ಲೈನ್ ಬರುತ್ತೆ, ಪ್ಯಾರಲಲ್ ಚಾನಲ್ ಬರುತ್ತೆ. ಸೊ ಇದೆಲ್ಲ ನಾವು ಪ್ರೈಸ್ ಆಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸಪೋಸ್ ಟ್ರೆಂಡ್ ಲೈನ್ ಇದೆ ಅನ್ಕೊಳ್ಳಿ. ಸೊ ಟ್ರೆಂಡ್ ಲೈನ್ ಡ್ರಾ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಟ್ರೇಡ್ ಮಾಡೋರಿಗೆ. ಸೊ ಇಲ್ಲಿ ನೀವು ಕ್ರಾಸ್ ಸೆಲೆಕ್ಟ್ ಮಾಡ್ಕೊಂಡು ಟ್ರೆಂಡ್ ಲೈನ್ ಡ್ರಾ ಮಾಡೋದು ಹೇಗೆ, ಸೊ ನೀವು ಚೆಕ್ ಮಾಡಬೇಕು. ಟ್ರೆಂಡ್ ಲೈನ್ ಡ್ರಾ ಮಾಡೋದು ಪ್ರೈಸ್ ಆಕ್ಷನ್ ಟ್ರೇಡರ್ಸ್ ಆಲ್ರೆಡಿ ಗೊತ್ತಿರುತ್ತೆ. ಸೊ ಎಲ್ಲಿ ಲೋ ಮಾಡಿರುತ್ತೆ ಮಿನಿಮಮ್ 2 ಲೋಗಳನ್ನ ಟಚ್ ಮಾಡಬೇಕಾಗುತ್ತೆ. ಓಕೆ, 45 ಡಿಗ್ರಿ 60 ಡಿಗ್ರಿಯಲ್ಲಿ ಇದ್ದಾಗ ಯಾವ ಟ್ರೆಂಡ್ ಇರುತ್ತೆ, ಅಪ್ ಟ್ರೆಂಡ್ ಇರುತ್ತೆ, ಡೌನ್ ಟ್ರೆಂಡ್ ಇರುತ್ತೆ ನೋಡ್ಕೊಂಡು ನೀವು ಲೋಗಳನ್ನ 2 ಲೋಗಳು ಟಚ್ ಆಗೋ ತರ ಲೈನ್ ಡ್ರಾ ಮಾಡಿದ್ರೆ ಅದನ್ನ ಟ್ರೆಂಡ್ ಲೈನ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲ ಇದನ್ನ ನೀವು ಎಕ್ಸ್ಟೆಂಡೆಡ್ ಲೈನ್ ಅಂತಾನು ಬರುತ್ತೆ. ಟ್ರೆಂಡ್ ಲೈನ್ ಗಿಂತ ಎಕ್ಸ್ಟೆಂಡೆಡ್ ಲೈನ್ ಅಂತ ಬರುತ್ತೆ. ಸೊ ನೀವು ಎಕ್ಸ್ಟೆಂಡೆಡ್ ಲೈನ್ ಸಹ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿದ್ರೆ ಇದನ್ನ ನೀವು ಟ್ರೆಂಡ್ ಲೈನ್ ಆಗಿ ಸಹ ಆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲ ಕೆಲವೊಂದಕ್ಕೆ ಏನಾಗುತ್ತೆ, ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಬೇಕು. ಕೆಲವರಿಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡಬೇಕು. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಟ್ರೇಡ್ ಮಾಡೋರಿಗೆ. ಸೊ ಯಾವ ಲೆವೆಲ್ ಇಂದ ಅದು ರಿಜೆಕ್ಷನ್ ತಗೊಂಡಿರುತ್ತೋ, ಸೇಮ್ ಲೆವೆಲ್ ಬಂದು ಮತ್ತೆ ಅಲ್ಲಿಂದ ರಿಜೆಕ್ಷನ್ ತಗೊಂಡಿರುತ್ತೋ ಆ ಲೆವೆಲ್ ನ ನಾನು ಸಪೋರ್ಟ್ ಲೆವೆಲ್ ಅಂತ ಕರೀತಾರೆ. ಸೊ ಆ ಸಪೋರ್ಟ್ ಲೆವೆಲ್ ಡ್ರಾ ಮಾಡೋದು ಹೇಗೆ, ಸೇಮ್ ಇಲ್ಲಿ ನನಗೆ ಹಾರಿಜಾಂಟಲ್ ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲಿಂದ ರೈಸ್ ಆಗಿದೆ ಆ ಲೆವೆಲ್ ನ ಮಾರ್ಕ್ ಮಾಡ್ಕೊಂಡು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಬೋದು. ಅಥವಾ ರೆಸಿಸ್ಟೆನ್ಸ್ ಲೈನ್ ಅಂತ ಕರೀತಾರೆ. ರೆಸಿಸ್ಟೆನ್ಸ್ ಅಂದ್ರೆ ಏನು, ಯಾವ ಲೆವೆಲ್ ಹೋಗಿ ಅಲ್ಲಿಂದ ಅದು ಪ್ರೈಸ್ ಡ್ರಾಪ್ ಆಗಿರುತ್ತೋ ಆ ಲೆವೆಲ್ ನ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಕರೀತಾರೆ. ಸೊ ಅದೇ ಸೇಮ್ ಹಾರಿಜಾಂಟಲ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿಂದ ಡ್ರಾಪ್ ಆಗಿದೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಲೈನ್ ನ ಡ್ರಾ ಮಾಡಬಹುದು. ಓಕೆ, ಸೊ ಇದನ್ನ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನೋಡಿ, ನಿನಗೆ ಇನ್ನೊಂದು ಟೂಲ್ಸ್ ಬರ್ತಾ ಇದೆ. ಇಲ್ಲಿ ತುಂಬಾ ಟೂಲ್ಸ್, ಅಡ್ವಾನ್ಸ್ಡ್ ಟೂಲ್ಸ್ ಎಲ್ಲ ಬರ್ತಾ ಇದೆ. ಬಟ್ ಇದರಲ್ಲಿ ನಾವು ತುಂಬಾ ಜನ ಯೂಸ್ ಮಾಡೋದೇನು, ಫಿಬೊನಚಿ ರಿಟ್ರೇಸ್ಮೆಂಟ್ ಅಂತ. ಸೊ ಫಿಬೊನಚಿ ರಿಟ್ರೇಸ್ಮೆಂಟ್ ಅಂದ್ರೆ ಏನು, ಸೊ ಒಂದು ಟ್ರೆಂಡ್ ಹೋಗ್ತಾ ಇರುತ್ತೆ, ಆ ಟ್ರೆಂಡ್ ರಿಟ್ರೇಸ್ಮೆಂಟ್ ಎಲ್ಲಿವರೆಗೂ ತಗೊಳುತ್ತೆ ಅಂತ ನನಗೆ ಫಿಬೊನಚಿ ರಿಟ್ರೇಸ್ಮೆಂಟ್ ಹೇಳುತ್ತೆ. ಸೊ ಒಂದು ಹೋಗ್ತಾ ಇರೋ ಟ್ರೆಂಡ್ ರಿವರ್ಸಲ್ ತಂದ್ರೆ ಅದು ಎಲ್ಲಿವರೆಗೂ ತಗೋಬಹುದು, ಆ ರಿಟ್ರೇಸ್ಮೆಂಟ್ ಎಲ್ಲಿವರೆಗೂ ಬರಬಹುದು ಅಂತ ಫಿಬೊನಚಿ ರಿಟ್ರೇಸ್ಮೆಂಟ್ ಹೇಳುತ್ತೆ. ಸೊ ಇದನ್ನ ಡ್ರಾ ಮಾಡೋದು ಹೇಗೆ, ಸೊ ಒಂದು ಟ್ರೆಂಡ್ ಅಂತ ಇರುತ್ತೆ. ಟ್ರೆಂಡ್ ಒಂದು ಲೋನ ಹೈನ ಮಾರ್ಕ್ ಮಾಡಿದ್ರೆ ನನಗೆ ಅದು ಎಲ್ಲಿವರೆಗೂ ರಿಟ್ರೇಸ್ಮೆಂಟ್ ತಗೋಬಹುದು ಅಂತ ಹೇಳ್ತಾರೆ. 0.618 ವರೆಗೂ ರಿಟ್ರೇಸ್ಮೆಂಟ್ ತಗೊಂಡು ರೈಸ್ ಆಗಿ ಮತ್ತೆ ಫಾಲ್ ಆಗಿದೆ. ಸೊ ಈ ತರ ಟ್ರೆಂಡ್ ರಿಟ್ರೇಸ್ಮೆಂಟ್ ಎಲ್ಲಿವರೆಗೂ ತಗೋಬಹುದು ಅಂತ ಫಿಬ್ ರಿಟ್ರೇಸ್ಮೆಂಟ್ ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕೆಳಗಡೆ ಚಾರ್ಟ್ ಪ್ಯಾಟರ್ನ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಮೋಸ್ಟ್ಲಿ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಜಾಸ್ತಿ ಯೂಸ್ ಮಾಡ್ತೀರಿ, ಟ್ರಯಾಂಗಲ್ ಪ್ಯಾಟರ್ನ್ಸ್ ಜಾಸ್ತಿ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ನೋಡಿ ಕೆಳಗಡೆ ಎಲಿಯಟ್ ವೇವ್ಸ್ ಅಂತ ಇದೆ. ವೇವ್ ಥಿಯರಿ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಇಂಪಲ್ಸಿವ್ ವೇವ್ ಅಂತ ಬರುತ್ತೆ, ಕರೆಕ್ಟಿವ್ ವೇವ್ ಅಂತ ಬರುತ್ತೆ. ಆ ವೇವ್ಸ್ ನ ಅನಲೈಸ್ ಮಾಡೋದು ಹೇಗೆ, ಅದನ್ನ ಡ್ರಾ ಮಾಡೋದು ಹೇಗೆ ಅಂತ ನನಗೆ ಇಲ್ಲಿ ಎಲಿಯಟ್ ವೇವ್ಸ್ ಇಲ್ಲಿ ಕಾಣಿಸ್ಬಿಡುತ್ತೆ ನೋಡಿ. ಇಂಪಲ್ಸಿವ್ ವೇವ್ 1 2 3 4 5, ಕರೆಕ್ಟಿವ್ ವೇವ್ ABC, ಇದೆಲ್ಲ ಇಲ್ಲೇ ಬಂದ್ಬಿಡುತ್ತೆ ನನಗೆ. ಓಕೆ, ಸೊ ನೆಕ್ಸ್ಟ್ ಕೆಳಗಡೆ ಚಾರ್ಟ್ ಪ್ಯಾಟರ್ನ್ಸ್ ಕೆಳಗಡೆ, ಸೊ ಇಲ್ಲಿ ನೋಡಿ ಲಾಂಗ್ ಪೊಸಿಷನ್ ಅಂತ ಕಾಣಿಸ್ತಾ ಇದೆ. ಅಂದ್ರೆ ನೀವು ಬೈ ಮಾಡಿದ್ರೆ ಅನ್ಕೊಳ್ಳಿ, ಬೈ ಮಾಡಿದಾಗ ಈ ಲಾಂಗ್ ಪೊಸಿಷನ್ ತಗೊಂಡು ಸೊ ಎಲ್ಲಿಂದ ಬೈ ಮಾಡಿರ್ತೀರಾ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಸೊ ಕೆಳಗಡೆ ಇರೋದೇನಿದು ಸ್ಟಾಪ್ ಲಾಸ್. ನನಗೆ ಸ್ಟಾಪ್ ಲಾಸ್ ಎಲ್ಲಿವರೆಗೂ ಇರಬೇಕು, ಟಾರ್ಗೆಟ್ ಎಲ್ಲಿವರೆಗೂ ಬೇಕು. ಸೊ ಈ ತರ ನಾವು ಸೆಟ್ ಮಾಡ್ಕೋಬಹುದು. ಸೊ ಈ ತರ ಸೆಟ್ ಮಾಡ್ಕೊಂಡ್ರೆ ನೋಡಿ ರಿಸ್ಕ್ ರಿವಾರ್ಡ್ ರೇಷಿಯೋ ಬರುತ್ತೆ 4.75 ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ ನಾನು ₹1 ರಿಸ್ಕ್ ತಗೊಂಡ್ರೆ ₹4 ಲಾಭ ಮಾಡ್ತಾ ಇದ್ದೀನಿ ಅಂತ ಅರ್ಥ. 4.75 ₹4.75 ಲಾಭ ಬರ್ತಾ ಇದೆ ಅಂತ ಅರ್ಥ. ಇದು ಲಾಂಗ್ ಸೈಡ್ ಆಯ್ತು. ಸೊ ಇದೇ ರೀತಿ ಶಾರ್ಟ್ ಪೊಸಿಷನ್ ಇದೆ ನೋಡಿ. ಶಾರ್ಟ್ ಪೊಸಿಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಸೊ ನಾನು ಎಲ್ಲಿಂದ ಶಾರ್ಟ್ ಮಾಡ್ತೀನಿ, ಸ್ಟಾಪ್ ಲಾಸ್ ಎಲ್ಲಿಂದ ಎಲ್ಲಿ ಇಟ್ಕೊಂತೀನಿ. ಸ್ಟಾಪ್ ಲಾಸ್ ಸೊ ನನ್ನ ಟಾರ್ಗೆಟ್ ಹೊಡೆದಿದೆ,
ಟಾರ್ಗೆಟ್. ಸೊ ಹಂಗಿದ್ದಾಗ ನೋಡಿ ರಿಸ್ಕ್ ರಿವಾರ್ಡ್ ರೇಷಿಯೋ 16 ಬರ್ತಾ ಇದೆ, ಅಂದ್ರೆ ₹1 ರಿಸ್ಕ್ ತಗೊಂಡ್ರೆ ₹16 ಲಾಭ ಮಾಡ್ತೀನಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಗೆ ಬಂದ್ರೆ ನಮ್ಗೆ ಇಲ್ಲಿ ಹೈಲೈಟರ್ ಅಂತ ಇರುತ್ತೆ. ಸಪೋಸ್ ಏನೋ ನೀವು ಹೈಲೈಟ್ ಮಾಡಬೇಕು, ಬ್ರಷ್ ಅಲ್ಲಿ ತಗೊಂಡು ಬ್ರಷ್ ಯೂಸ್ ಮಾಡಬೇಕು, ಅಥವಾ ಆರೋ ಮಾರ್ಕರ್ ತೋರಿಸ್ಬೇಕು, ಇಲ್ಲ ರೆಕ್ಟಾಂಗಲ್ ಅಂತ ಇರುತ್ತೆ. ಸೊ ಕೆಲವೊಂದು ಸ್ಟಾಕ್ಸ್ ಏನಾಗುತ್ತೆ ಒಂದೇ ಝೋನ್ ಅಲ್ಲೇ ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ. ಅಂತ ಝೋನ್ಗೆ ಈ ತರ ರೆಕ್ಟಾಂಗಲ್ ಮಾರ್ಕ್ ಮಾಡಿ ತೋರಿಸ್ಬೋದು. ಓಕೆ, ಸೊ ಈ ತರ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲ ಸರ್ಕಲ್ ಅಂತ ಇರುತ್ತೆ, ಕೆಳಗಡೆ ಬಂದ್ರೆ ನೋಡಿ ಇದು ತುಂಬಾ ಆಪ್ಷನ್ಸ್ ಇದೆ. ಸರ್ಕಲ್, ಸೊ ಯಾವ್ದೋ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದಿರುತ್ತೆ, ಅದನ್ನ ನಾನು ಡಿಸ್ಪ್ಲೇ ಮಾಡಬೇಕು. ಸೊ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಂಡು, ಸೊ ಏನು ಚಾರ್ಟ್ ಪ್ಯಾಟರ್ನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕ್ಯಾಂಡಲ್ ಪ್ಯಾಟರ್ನ್ ಮೇಲೆ ನೋಡಿ ಈ ತರ ಮಾಡಿದ್ರೆ ನನಗೆ ಹೈಲೈಟ್ ಮಾಡುತ್ತೆ ಪ್ಯಾಟರ್ನ್ಸ್. ಓಕೆ, ಸೊ ಈ ತರ ನನಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಪಾತ್ ಇದೆ, ಆರ್ಕ್ ಇದೆ, ರೆಕ್ಟಾಂಗಲ್ ಇದಿದೆ, ಟ್ರಯಾಂಗಲ್ ಇದೆ, ಕರ್ವ್ ಇದೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಮೋಜಿ ಬರುತ್ತೆ. ಸೊ ಇಮೋಜಿ ಅಷ್ಟೊಂದು ಹೆಲ್ಪ್ ಆಗೋದಿಲ್ಲ ನಮಗೆ. ಸೊ ಅದ್ರ ನೆಕ್ಸ್ಟ್ ಕೆಳಗಡೆ ಬಂದ್ರೆ ವೆರಿ ಇಂಪಾರ್ಟೆಂಟ್ ಮೆಜರ್ಮೆಂಟ್ ಸ್ಕೇಲ್ ಅಂತ ಕರೀತಾರೆ. ಸೊ ಮೆಜರ್ಮೆಂಟ್ ಸ್ಕೇಲ್ ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ, ಸಪೋಸ್ ಒಂದು ರೇಂಜ್ ಅಲ್ಲಿ ಲೋ ಟು ಹೈನ ನಾವು ಮೆಜರ್ ಮಾಡಿದ್ರೆ ನನಗೆ ಎಷ್ಟು % ಲಾಭ ಕೊಡ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ಮೆಜರ್ಮೆಂಟ್ ಸ್ಕೇಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನನಗೆ ಎಲ್ಲ ಆಪ್ಷನ್ಸ್ ಆದ್ಮೇಲೆ ಕೆಳಗಡೆ ನನಗೆ ಇಲ್ಲಿ ನೋಡಿ, ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ 1 ಡೇ 5 ಡೇ ಅಂತ ಕಾಣಿಸ್ತಾ ಇದೆ. ಲಾಸ್ಟ್ ಅಲ್ಲಿ ಇಲ್ಲೊಂದು ಗೋ ಟು ಬಟನ್ ಅಂತ ಇರುತ್ತೆ. ಸೊ ಇದರ ಯೂಸ್ ಏನು ಅಂದ್ರೆ, ಸೊ ನನಗೆ ಯಾವ ಇಯರ್ದು ಬೇಕಾದ್ರೂ ಯಾವ ಡೇದು ಬೇಕಾದ್ರೂ ನಾವು ಕ್ಯಾಂಡಲ್ ನ ಚೆಕ್ ಮಾಡಬಹುದು. ಸಪೋಸ್ ನನಗೆ 2020 ಫೆಬ್ರವರಿ 7th ಯಾವ ಕ್ಯಾಂಡಲ್ ಬಂದಿದೆ ಅಂತ ಚೆಕ್ ಮಾಡಬಹುದು. ಸೊ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಟು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಆ ಡೇಟ್ಗೆ ಯಾವ ಕ್ಯಾಂಡಲ್ ಬಂದಿದೆ ಅಂತ ತೋರಿಸ್ಬಿಡುತ್ತೆ. ಓಕೆ, ಸೊ ಇದನ್ನ ಗೋ ಟು ಬಟನ್ ಅಂತ ಕರೀತಾರೆ. ಅಂದ್ರೆ ಪರ್ಟಿಕ್ಯುಲರ್ ಡೇಟ್ ನ ಕ್ಯಾಂಡಲ್ ನ ಚೆಕ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಟ್ರೇಡಿಂಗ್ ವ್ಯೂ ನ ಟೂಲ್ಸ್ ನ ಡೀಟೇಲ್ಸ್. ಇದ್ರ ಜೊತೆಗೆ ಇನ್ನೂ ಒಂದು ಹೆಲ್ಪ್ ಏನಾಗುತ್ತೆ ಅಂದ್ರೆ, ನಮ್ಗೆ ಇಲ್ಲಿ ನಾವು ಮೋಡ್ ನ ಚೇಂಜ್ ಮಾಡ್ಬೋದು. ಲೈಟ್ ಮಾಡಬೇಕಾ, ಡಾರ್ಕ್ ಮಾಡಬೇಕಾ ಅಂತ. ಸೊ ನೋಡಿ ಇಲ್ಲಿ ಹೋಮ್ ಪೇಜ್ ಹೋಗ್ಬಿಟ್ಟು ಕೆಳಗಡೆ ಇರುತ್ತೆ ಥೀಮ್ ಯಾವ್ದು ಬೇಕು, ಡಾರ್ಕ್ ಥೀಮ್ ಬೇಕಾ, ಲೈಟ್ ಥೀಮ್ ಬೇಕಾ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದ್ರ ಜೊತೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಟ್ರೇಡಿಂಗ್ ವ್ಯೂ ಇನ್ನೂ ಒಂದು ಟ್ರಿಕ್ ಏನು ಅಂದ್ರೆ, ಇದರಲ್ಲಿ ನೀವು ಹೀಟ್ ಮ್ಯಾಪ್ ಅಂತ ಬರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಎಷ್ಟು ಸ್ಟಾಕ್ಸ್ ಇದಾವೆ ಅದನ್ನೆಲ್ಲ ನಾವು ಇಲ್ಲಿ ಹೀಟ್ ಮ್ಯಾಪ್ ಮುಖಾಂತರ ಚೆಕ್ ಮಾಡಬಹುದು. ಆ ಹೀಟ್ ಮ್ಯಾಪ್ ನ ಚೆಕ್ ಮಾಡೋದು ಹೇಗೆ ಅಂದ್ರೆ, ಸೊ ಇಲ್ಲಿ ಹೋಗಿ ಈ ಹತ್ರ ಕ್ಲಿಕ್ ಮಾಡಿದ್ರೆ ಹೋಮ್ ಅಂತ ಬರುತ್ತೆ. ಹೋಮ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಪ್ರಾಡಕ್ಟ್ಸ್, ಸ್ಕ್ರೀನರ್ಸ್, ಹೀಟ್ ಮ್ಯಾಪ್, ಸ್ಟಾಕ್ಸ್ ಅಂತ ಇದೆ ನೋಡಿ. ಸ್ಟಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಡಿಸ್ಪ್ಲೇ ಆಗ್ಬಿಡುತ್ತೆ. ಸೊ ಇಲ್ಲಿ S&P 500 ಇಂಡೆಕ್ಸ್ ಅಂತ ಬರ್ತಾ ಇದೆ. ಸೊ S&P 500 ಅಂದ್ರೆ ಇದು US ಮಾರ್ಕೆಟ್ ನ ಇಂಡೆಕ್ಸ್. ಸೊ ನನಗೆ ಇಲ್ಲಿ ನಿಫ್ಟಿ 50 ಬೇಕು, ಕ್ಲಿಕ್ ಮಾಡಿ ನಿಫ್ಟಿ 50 ಅಂತ ಸೆಲೆಕ್ಟ್ ಮಾಡಿ. ಸೊ ನೋಡಿ ಇವತ್ತು ನಿಫ್ಟಿ 50 ಅಲ್ಲಿ ಏನಾಗಿದೆ, ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಏನಿದೆ ಇಲ್ಲೇ ಬಂದ್ಬಿಡುತ್ತೆ ನಮ್ಗೆ. ಓಕೆ, ನೋಡಿ ಫೈನಾನ್ಸ್ ಸೆಕ್ಟರ್ ವಿತ್ ಸೆಕ್ಟರ್, ಯಾವ ಸೆಕ್ಟರ್ ಅಲ್ಲಿ ಎಷ್ಟು ಸ್ಟಾಕ್ ಬರುತ್ತೆ, ಆ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನಮ್ಗೆ ಇಲ್ಲೇ ಡಿಸ್ಪ್ಲೇ ಆಗ್ಬಿಡುತ್ತೆ. ನೋಡಿ ಬಜಾಜ್ ಫೈನಾನ್ಸ್ 2.6% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ರಿಲಯನ್ಸ್ 0.46% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈ ತರ ನಿಮ್ಗೆ ವಿತ್ ಸ್ಟಾಕ್ಸ್ ಯಾವ ಸೆಕ್ಟರ್ ಅಲ್ಲಿ ಬಂದ್ಬಿಡುತ್ತೆ ಅಂತ ಕೂಡ ನಿಮ್ಗೆ ಹೇಳ್ಬಿಡುತ್ತೆ. ಸೊ ತುಂಬಾ ಜನಕ್ಕೆ ಈ ಆಪ್ಷನ್ ಎಲ್ಲ ಗೊತ್ತೇ ಇರಲ್ಲ. ಸೊ ಈ ತರ ನೀವು ಆಪ್ಷನ್ಸ್ ನ ಎಲ್ಲಾನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಮ ಟ್ರೇಡಿಂಗ್ ಜರ್ನಿನ ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು, ನಾಲೆಜ್ ನ ಗೇನ್ ಮಾಡ್ಕೋಬಹುದು. ಓಕೆ, ಸೊ ಇದೇ ರೀತಿ ಇನ್ನೂ ನಿಮ್ಗೆ ಒಳ್ಳೆ ಕಂಟೆಂಟ್ ಬೇಕು ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ವ್ಯೂ ಇನ್ನು ಎಕ್ಸ್ಟ್ರಾ ಕಲಿಬೇಕು ಅಂದಾಗ ಅಲ್ಲಿಗೆ ಬನ್ನಿ. ನಮಸ್ಕಾರ ಟ್ರೇಡರ್ಸ್, ನೀವು ಕೂಡ ನಿಮ್ಮ ಯಶಸ್ಸಿನ ಜರ್ನಿ ಶುರು ಮಾಡಬೇಕು ಅಂದ್ರೆ ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿನ 3 ಬ್ರಾಂಚ್ ಇದೆ, ಬೆಂಗಳೂರು, ದಾವಣಗೆರೆ ಹಾಗೂ ಹುಬ್ಬಳ್ಳಿ. ನಮ್ಮ ಕೋರ್ಸ್ ಜಾಯ್ನ್ ಆಗೋದು ಬಹಳ ಸಿಂಪಲ್. ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಬ್ರಾಂಚ್ನ ವಿಸಿಟ್ ಮಾಡಿ. ನಮ್ಮ ಕೋರ್ಸ್ ಬಂದು 3 ದಿನ ಇದೆ, ಫ್ರೈಡೇ, ಸ್ಯಾಟರ್ಡೆ ಹಾಗೂ ಸಂಡೇ. ಫ್ರೈಡೇ 10 to 2, ಸ್ಯಾಟರ್ಡೆ 10 to 4 ಹಾಗೂ ಸಂಡೇ 10 to 4. ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ಎನ್ರೋಲ್ ಆಗಿ. ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಲಾಭದ ದಾರಿಗೆ ಜ್ಞಾನದ ಬೆಳಕು.
ಜ್ಞಾನವನ್ನು ಹಂಚೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಪ್ರತಿ ಭಾನುವಾರ ಒಂದು ಫ್ರೀ ಮೆಗಾ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ. ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀವಿ, ಹಾಗೂ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಒಂದು ದಾರಿ ಕೂಡ ತೋರಿಸ್ತೀವಿ. ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ಹೇಗೆ, ನಿಮ್ಮ ದುಡ್ಡಿನ ಕೈಯಲ್ಲಿ ದುಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಹೇಳ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ ಸಿಗೋಣ ಇದೇ ಭಾನುವಾರಕ್ಕೆ. ಇನ್ನೂ ಸ್ಟಾಕ್ ಮಾರ್ಕೆಟ್ನ ಕಂಡ್ರೆ ನಿಮಗೆ ಗೊಂದಲಗಳಿದೆಯಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೆ ನಾವಿದ್ದೀವಿ. ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ.